ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಣ ಸಿಗಡಿ ಚಟ್ನಿ ಪುಡಿ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಾಗುತ್ತೆ. ಇದು ಕುಂದಾಪುರ ಕನ್ನಡದಲ್ಲಿ ಚಟ್ಲಿ ಬಜ್ಜಿ ಅಂತ ನಾವು ಕರಿತೀವಿ. ಈಗ ಒಂದು ಕಬ್ಬಿಣದ ಕಾವಲಿ ಇಟ್ಕೊಂಡಿದ್ದೀನಿ. ಬಿಸಿ ಆದ ನಂತರ ಇಲ್ಲಿ 1/4 kg ಆಗುವಷ್ಟು ನಾನಿಲ್ಲಿ ಒಣ ಸಿಗಡಿ ತಗೊಂಡಿದ್ದೀನಿ. ಇದು ಡ್ರೈ ಆಗಿ ಹುರ್ಕೋಬೇಕು. ಇದು ಆಯಿಲ್ ಏನು ಸ್ಪ್ರೆಡ್ ಮಾಡೋದು ಬೇಡ, ಏನೂ ಬೇಡ, ಹಾಗೇ ಹುರ್ಕೋಬೇಕು. ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೋಬೇಕು. ಇದು ಬೇಗನೆ ಸೀದು ಹೋಗುತ್ತೆ. ಇದನ್ನೀಗ ಕ್ರಿಸ್ಪಿ ಆಗುವ ತನಕ ನಾವು ಫ್ರೈ ಮಾಡ್ಕೋಬೇಕು. ಲೋ ಫ್ಲೇಮಲ್ಲೇ ಮಾಡೋದ್ರಿಂದ ತುಂಬಾ ಚೆನ್ನಾಗಾಗುತ್ತೆ. ಈಗ ನಾವು ಕೈಯಲ್ಲಿ ಈ ಥರ ಟಚ್ ಮಾಡಿದಾಗ ಗೊತ್ತಾಗುತ್ತೆ ಕ್ರಿಸ್ಪಿಯಾಗಿ ಬಂದಿದೆಯೋ ಇಲ್ವೋ ಅಂತ. ಈ ತಲೆಭಾಗವನ್ನೆಲ್ಲ ತೆಗೆದು ನಾವು ಕ್ಲೀನ್ ಮಾಡಿಕೊಂಡು ಇಟ್ಕೋಬೇಕು. ಈಗ ಚಟ್ನಿ ಪುಡಿಗೆ ಏನೆಲ್ಲ ಬೇಕಂತೇಳಿ ನೋಡೋಣ. ಒಂದು 20 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು ನಿಂಬೆ ಗಾತ್ರದಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ. 1.5 ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಸಿಪ್ಪೆ ಏನು ತೆಗೆದಿಲ್ಲ, ಹಾಗೆಯೇ ಹಾಕ್ತಾಯಿದ್ದೀನಿ. ಈಗ ಒಂದು ಮಿಕ್ಸಿ ಜಾರಿಗೆ ನಾನೆಲ್ಲ ಹಾಕ್ತಾಯಿದ್ದೀನಿ. ಈ ಥರ ತರಿಯಾಗಿ ನಾವು ರುಬ್ಕೋಬೇಕು. ಈಗ ಇದರಲ್ಲಿ ಒಂದು ತೆಂಗಿನಕಾಯಲ್ಲಿ ಅರ್ಧ ತೆಂಗಿನಕಾಯಿ ತೊಗೊಂಡಿದ್ದೀನಿ. ಇದು ಜಾಸ್ತಿ ಏನು ಗ್ರೈಂಡ್ ಮಾಡೋದು ಬೇಡ, ಒಂದು ಸಲ ಗರ್ರ ಅಂತ ಮಾಡಿದರೆ ಸಾಕು. ನುಣ್ಣಗೆ ಏನು ಮಾಡೋದು ಬೇಡ, ಈ ಥರ ತರಿಯಾಗಿ ಮಾಡಿಕೊಂಡ್ರೆ ಸಾಕು. ಈಗ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಈ ಕಡಾಯಿಗೆ ಎಲ್ಲ ಹಾಕಿ ನಾವೀಗ ಫ್ರೈ ಮಾಡಬೇಕಾಗುತ್ತೆ. ಲೋ ಫ್ಲೇಮಲ್ಲೇ ಫ್ರೈ ಮಾಡಬೇಕು. ಈ ಥರ ಡ್ರೈ ಆಗಿ ಫ್ರೈ ಮಾಡಬೇಕು. ಈ ಥರ ಮಾಡೋದ್ರಿಂದ ನಾವು 2 ತಿಂಗಳಾದರೂ ನಾವು ಈ ಥರ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಏನು ಸ್ಮೆಲ್ ಬರಲ್ಲ, ತುಂಬಾ ಚೆನ್ನಾಗಿರುತ್ತೆ. ಚಟ್ನಿ ಪುಡಿ ಅಷ್ಟು ಟೇಸ್ಟಿಯಾಗಿರುತ್ತೆ. ಈಗ ನಾನು ಇದಕ್ಕೆ ಫ್ರೈ ಮಾಡ್ಕೊಂಡಿರುವ ಸಿಗಡಿ ಈಗ ಸೇರಿಸ್ತಾ ಇದ್ದೀನಿ. ನಾವು ಉಪ್ಪು ಖಾರ ಒಂದು ಸಲ ಚೆಕ್ ಮಾಡ್ಕೋಬೇಕು. ಖಾರ ಏನಾದರೂ ಕಡಿಮೆ ಅನಿಸಿದರೆ ಚಿಲ್ಲಿ ಪೌಡ್ರ್ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು. ನೋಡಿ, ಚಟ್ನಿ ಪುಡಿ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಚೆನ್ನಾಗಿ ಬೆರೆತಿದೆ. ಬೇಕಿದ್ದರೆ ನಾವು ಸಿಗಡಿನೇ ಗ್ರೈಂಡ್ ಮಾಡಿನೂ ಬೇಕಿದ್ದರೆ ಸ್ವಲ್ಪ ಹಾಕೋಬೋದು. ಈಗ ನೋಡಿ, ರೆಡಿಯಾಗಿದೆ ನೋಡಿ ಚಟ್ನಿ ಪುಡಿ. ಇದು ಕುಚಲಕ್ಕಿ ಗಂಜಿ ಜೊತೆ ಅಂತೂ ಸೂಪರಾಗಿರುತ್ತೆ. ನಾವು ತರಕಾರಿ ಸಾಂಬಾರು ಮಾಡಿದಾಗ ಸೈಡಲ್ಲಿ ಇದ್ದರೆ ಇನ್ನೂ ತುಂಬ ಚೆನ್ನಾಗಾಗುತ್ತೆ. ಇದು ಮಳೆಗಾಲಕ್ಕಂತೂ ಸೂಪರಾಗಿರುತ್ತೆ. ಇವತ್ತಿನ ಸಿಗಡಿ ಚಟ್ನಿ ಪುಡಿ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.